ಪ್ರಥಮ ಪಿಯುಸಿ ಕನ್ನಡ ಗದ್ಯ ಭಾಗ 2 ರಾಗಿ ಮುದ್ದೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯ್ಕೆಗಳ ಮೂಲಕ ನೀಡಿ ಉತ್ತರವನ್ನು ನೀಡಿರುತ್ತೇನೆ, ಗಮನಿಸಿ ಮಕ್ಕಳೇ. ಪ್ರಶ್ನೆ 1 ಗ್ರಾಮದ ದೇವತೆ ಯಾರು? ಆಯ್ಕೆಗಳು ಎಳ್ಳೂರಮ್ಮ, ಒಂದಂತಮ್ಮ, ನಾಗಮ್ಮ, ಮಸಣಿಕಮ್ಮ. ಸರಿಯಾದ ಆಯ್ಕೆ ಈ ನಾಗಮ್ಮ. ಪ್ರಶ್ನೆ 2 ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು? ಆಯ್ಕೆಗಳು ಅನ್ನದ, ರಾಗಿ ಮುದ್ದೆಯ, ಬಾನಿಯ, ಸೀಕುವಿನ. ಸರಿಯಾದ ಉತ್ತರ ಆ ರಾಗಿ ಮುದ್ದೆಯ. ಪ್ರಶ್ನೆ 3 ಹೋಟೆಲ್ನಲ್ಲಿ ಕರಿಯ ಏನು ಕೆಲಸ ಮಾಡುತ್ತಿದ್ದ? ಆಯ್ಕೆಗಳು ಕಸ ಮುಸುರೆ, ಅಡುಗೆ, ಮ್ಯಾನೇಜರ್, ಸಪ್ಲೈಯರ್. ಸರಿಯಾದ ಉತ್ತರ ಆ ಕಸ ಮುಸುರೆ. ಪ್ರಶ್ನೆ 4 ಊರಿನ ನೀರು ಎಲ್ಲಿ ನೆಲೆ ನಿಂತಿತು? ಆಯ್ಕೆಗಳು ಗುಂಡಿಯಲ್ಲಿ, ಪಾತಾಳದಲ್ಲಿ, ಬಯಲಿನಲ್ಲಿ, ನದಿಯಲ್ಲಿ. ಉತ್ತರ ಆ ಪಾತಾಳದಲ್ಲಿ. ಪ್ರಶ್ನೆ 5 ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ? ಆಯ್ಕೆಗಳು ಕೊಡ, ಪಾನ, ತಾಮ್ರದ ಬಿಂದಿಗೆ, ದೊಡ್ಡ ಬಾನಿ, ಗುಡಿಗೆ. ಸರಿಯಾದ ಉತ್ತರ ಈ ದೊಡ್ಡ ಬಾನಿ. ಪ್ರಶ್ನೆ 6 ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್ ಯಾವುದು? ಆಯ್ಕೆಗಳು ರಾಗಿ ಮುದ್ದೆ, ಅನ್ನ, ಡೈರಿ ಮಿಲ್ಕ್, ಸೀಕು. ಸರಿಯಾದ ಉತ್ತರ ಈ ಸೀಕು. ಪ್ರಶ್ನೆ 7 ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ಆಯ್ಕೆಗಳು 4000, 10,000, 20,000, 3,000. ಸರಿಯಾದ ಉತ್ತರ ಆ 4,000. ಪ್ರಶ್ನೆ 8 ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು? ಆಯ್ಕೆಗಳು ವಿಟಮಿನ್, ಪ್ರತ್ಯಾಮ್ಲಾಯ, ಕಾರ್ಬೋಹೈಡ್ರೇಟ್, ಪ್ರೋಟೀನ್. ಸರಿಯಾದ ಉತ್ತರ ಈ ಕಾರ್ಬೋಹೈಡ್ರೇಟ್. ಪ್ರಶ್ನೆ 9 ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ? ಆಯ್ಕೆಗಳು 8 ಪಟ್ಟು, 3-4 ಪಟ್ಟು, 2 ಪಟ್ಟು, 1 ಪಟ್ಟು. ಉತ್ತರ 8 ಪಟ್ಟು. ಪ್ರಶ್ನೆ 10 ಡಾಕ್ಟರ್ ಸಿ.ಎಚ್. ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಗೆ ಕೇಳಿಕೊಂಡ ಕೊನೆಯ ಆಸೆ ಯಾವುದು? ಆಯ್ಕೆಗಳು ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ರಾಗಿ ಸುರಿಯಬೇಡಿ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ಗೋಧಿ ಸುರಿಯಿರಿ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ಭತ್ತ ಸುರಿಯಿರಿ. ಸರಿಯಾದ ಉತ್ತರ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪ್ರಶ್ನೆ 1 ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಇದು. ಆಯ್ಕೆಗಳು ಬಡತನ ಹಾಗೂ ಕನ್ನಡತನ, ಬಡತನ ಹಾಗೂ ಸಿರಿತನ, ಸಂಭ್ರಮ ಹಾಗೂ ಸಂತೋಷ, ಬೇಸರ ಹಾಗೂ ಮುದ್ದಳಿಕೆ. ಸರಿಯಾದ ಉತ್ತರ ಬಡತನ ಹಾಗೂ ಕನ್ನಡತನ. ಪ್ರಶ್ನೆ 2 ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತುಣುಕು ಹಾಕುವುದಾದರೆ ಇದನ್ನು ಬಿಡುವಂತಿಲ್ಲ. ಆಯ್ಕೆಗಳು ರಾಗಿಯನ್ನು, ಜೋಳವನ್ನು, ಅಕ್ಕಿಯನ್ನು, ಗೋಧಿಯನ್ನು. ಉತ್ತರ ಆ ರಾಗಿಯನ್ನು. ಖಾಲಿ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಗ್ರಾಮದ ದೇವತೆ ಡ್ಯಾಸ್. ಉತ್ತರ ನಾಗಮ್ಮ. 2 ಹೋಟೆಲಿನಲ್ಲಿ ಕರಿಯ ಡ್ಯಾಸ್ ಕೆಲಸ ಮಾಡುತ್ತಿದ್ದ. ಉತ್ತರ ಕಸ ಮುಸುರೆ. 3 ನೀರಿಗಾಗಿ ಕರಿಯ ಡ್ಯಾಸ್ ತರುತ್ತಿದ್ದ. ಉತ್ತರ ಬಾನಿಯನ್ನು. 4 ಡ್ಯಾಸ್ ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್. ಉತ್ತರ ಸೀಕುಬಾಕು. 5 ರಾಗಿಗೆ ಡ್ಯಾಸ್ ವರ್ಷಗಳ ಇತಿಹಾಸವಿದೆ. ಉತ್ತರ 4,000. 6 ರಾಗಿಯಲ್ಲಿನ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಡ್ಯಾಸ್. ಉತ್ತರ ಕಾರ್ಬೋಹೈಡ್ರೇಟ್. ಗದ್ಯ ಭಾಗದಲ್ಲಿನ ಮುಖ್ಯ ಪ್ರಶ್ನೆ 3 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆ ಮೇಲೆ ನೀರೂರಲು ಕಾರಣವೇನು? ಉತ್ತರ ಶ್ರಮಿಕರ ಗುಂಪೊಂದು ತಮ್ಮ ಊಟದ ಬುಟ್ಟಿಯಲ್ಲಿ ತಂದಿದ್ದ ಮುದ್ದೆಯನ್ನು ಮುರಿಯುತ್ತಾ ತುಂಡುಗಳನ್ನು ಸಾರಿನಲ್ಲಿ ಉರುಳಿಸುತ್ತಾ ನುಂಗುತ್ತಿದ್ದರೆ ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆ ಮೇಲೆ ನೀರೊಡೆದಿತು. ಪ್ರಶ್ನೆ 2 ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಉತ್ತರ ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ಪ್ರಶ್ನೆ 3 ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ ಯಾವುದು? ಉತ್ತರ ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣು ಮಕ್ಕಳು ಕಲ್ಲಮ್ಮ ಮಾತಾಯಿ
ಮೆಲ್ಲಮ್ಮ ರಾಗಿಯ ಜಲ್ಲ ಜಲನೆ ಉದುರಮ್ಮ ಎಂದು ಪ್ರಾರ್ಥಿಸುತ್ತಾರೆ. ಪ್ರಶ್ನೆ 4, ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಉತ್ತರ: ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಬೆರಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಪ್ರಶ್ನೆ 5, ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಉತ್ತರ: ನಾಜೂಕು ಮಂದಿಗೆ ಬಾಳೆಹಣ್ಣಿನಂಥ ಮೆತ್ತನೆ ಮುದ್ದೆ ಬೇಕು. ಆದರೆ ದುಡಿಯುವ ಜನಕ್ಕೆ ಗೋಡೆಗೆಸೆದರೆ ಪುಟಿಯುವ ಚೆಂಡಿನಂತಹ ಗಟ್ಟಿ ಮುದ್ದೆಯೇ ಇರಬೇಕು. ಪ್ರಶ್ನೆ 6, ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ಉತ್ತರ: ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ಮುದ್ದೆಯನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚದಲ್ಲಿ ತಿನ್ನುವ ಚೆಲುವೆಯರು, ಇಡೀ ಮುದ್ದೆಯನ್ನು ಒಮ್ಮೆನೇ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೀನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು. ಪ್ರಶ್ನೆ 7, ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಉತ್ತರ: ರಾಗಿಯಲ್ಲಿ ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಹಾಗೂ ರಾಗಿಯಲ್ಲಿ ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವರಿಗಂತೂ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಪ್ರಶ್ನೆ 8, ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಉತ್ತರ: ಮುದ್ದೆ ಮಹಿಮೆ. ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವವರು, ಅದು ಮಧುಮೇಹಿಗಳ ಪಥ್ಯ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ. ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆಂದು ಹೆದರುವ ಕೋಮಲಾಂಗಿಯರೂ ಇದ್ದಾರೆ. ಮುಖ್ಯ ಪ್ರಶ್ನೆ 4, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ. ಉತ್ತರ: ಹೊಲದ ಬದಿಯ ಬೃಹತ್ ಮರ. ಆ ಮರದ ನೆರಳಿನಲ್ಲಿ ಮನೆಯೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುಟ್ಟಿ ಬಿಚ್ಚಿದ್ದಾಳೆ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆ. ಮುದ್ದೆಯನ್ನು ಅದುಮುತ್ತಾ ಇಡೀ ಮುದ್ದೆಯನ್ನೇ ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನೋ ಗುಜ್ಜನ್ನು ತುಂಬಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಯಾಗುವಷ್ಟರಲ್ಲಿ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ದುಡಿಯುವ ಜನರ ಬದುಕು. ಪ್ರಶ್ನೆ 2, ಕರಿಯನ ಜೀವನ ಹೇಗಿತ್ತು? ಜನರು ಆತನನ್ನು ಕಾಣುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ? ಉತ್ತರ: ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸ ಮುಸುರೆ ತೊಳೆಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣುತ್ತಿದ್ದ. ಈ ಬಲಭೀಮ ಬೋರ್ವೆಲ್ಗೆ ನೀರಿಗಾಗಿ ಬರುತ್ತಿದ್ದ. ನೀರಿಗಾಗಿ ಎಲ್ಲರೂ ಪ್ಲಾಸ್ಟಿಕ್ ಬಿಂದಿಗೆ, ತಾಮ್ರದ ಕೊಡ ಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ಸದ್ದು ಫರ್ಲಾಂಗು ದೂರ ಕೇಳುತ್ತಿತ್ತು. ಇವನ ಬಲಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲಿ ದೂರದಿಂದ ನೀರು ಹೊತ್ತು ತರಬೇಕಾಗುತ್ತದೋ ಎನ್ನುವ ಭಯ. ಅವನ ಶಕ್ತಿಯ ಮೂಲ ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವೆ ಎಂದು ಲೇಖಕರು ವಿವರಿಸಿದ್ದಾರೆ. ಪ್ರಶ್ನೆ 3, ರಾಗಿ ಮುದ್ದೆ ಕುರಿತು ಇರುವ 16 ಮೆಚ್ಚುಗೆಯ ನಂಬಿಕೆ ಮಾತುಗಳು ಯಾವುವು? ಉತ್ತರ: ಕನ್ನಡ ನಾಡಿನ ಹಿಂದೆ ಕನ್ನಾಡು ಎನ್ನುವ ವಿಶೇಷ. ಈ ಅನನ್ಯತೆಗೆ ಕಾರಣವೇ ಈ ರಾಗಿ. ಗಟ್ಟಿತನ, ತಾಳ್ಮೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ರಾಗಿಯ ಶ್ರೇಷ್ಠತೆ ಕುರಿತು ಪುರಂದರದಾಸ ಯೋಗ್ಯರಾಗಿ ಭೋಗ್ಯರಾಗಿ ಎಂದು ಹಾಡಿದ್ದಾರೆ. ಕನಕದಾಸರು ರಾಮದಾನಿ ಚರಿತೆಯನ್ನು ರಚಿಸಿದರು. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿದ ಬದುಕಿಲ್ಲ. ಮುದ್ದೆ ನಿದ್ದೆಗೆ ಕೊರೆ ಮಾಡಿತಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ಕಲ್ಲಮ್ಮ ಮಾತಾಯಿ, ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಕ್ಕಳ ಪ್ರಾರ್ಥನೆ. ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಹಿಟ್ಟು ತಿಂದು ಗಟ್ಟಿಯಾಗು, ಹಿಟ್ಟು ತಿಂದು ಬೆಟ್ಟಂ ಕಿತ್ತಿಟ್ಟಂ ಎನ್ನುವುದು ಅನುಭವದ ಮಾತು. ಒಟ್ಟಿನಲ್ಲಿ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡದ ಸಂಸ್ಕೃತಿಯ ಬಗ್ಗೆ ಮಾತಾಡುವಂತಿಲ್ಲ. ಪ್ರಶ್ನೆ 4, ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿ. ಉತ್ತರ: ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ. ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುತ್ತದೆ. ಕಿವುಚಿದ ಸಾರು, ಸೊಪ್ಪು ಸಾರು ಹಿತಕರವೇ. ಮೊಳಕೆ ಒಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು,
ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಯಾವುದು ಇಲ್ಲದಾಗ ನೀರು ಮಜ್ಜಿಗೆಯಾದರೂ ಸಾಕು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ. ಪ್ರಶ್ನೆ 5. ಡಾಕ್ಟರ್ ಸಿ.ಎಚ್. ಲಕ್ಷ್ಮಣಯ್ಯನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ. ಉತ್ತರ: ರಾಗಿ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಸಿ.ಎಚ್. ಲಕ್ಷ್ಮಣಯ್ಯನವರ ಹೆಸರನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದಾಗ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಕೊಂಡರು. ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡ ಪರಿಣಾಮವಾಗಿ ದೊರೆತ ಯಶಸ್ಸೇ ಕರ್ನಾಟಕದ ರಾಗಿ ಕ್ರಾಂತಿ. ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಅನಾರೋಗ್ಯ ಪೀಡಿತರಾಗಿದ್ದಾಗಲೂ ಅವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಕೊನೆಯ ದಿನಗಳಲ್ಲಿ ಅವರು ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಾಯಿತು. ಚಿಕಿತ್ಸೆಯ ನಂತರ ನಾನು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಾದರೆ ಶಸ್ತ್ರಚಿಕಿತ್ಸೆ ಮಾಡಿ, ಇಲ್ಲದಿದ್ದರೆ ಸಾಯಲು ಬಿಡಿ ಎಂದು ಕೇಳಿಕೊಂಡರು. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಬೇಕೆಂಬುದು ಅವರ ಕೊನೆಯ ಆಸೆಯಾಗಿತ್ತು.